ಓಂ ನಮ ಶಿವಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಏಪ್ರಿಲ್ ಮೊದಲ ವಾರ ಈ ರಾಶಿಗೆ ತುಂಬಾ ವಿಶೇಷವಾಗಿರುತ್ತೆ, ಒಳ್ಳೆಯದಾಗಿರುತ್ತೆ. ಶುಕ್ರನಿಂದ ಎಲ್ಲವೂ ಶುಭವಾಗಿರುತ್ತೆ. ಈ ವಾರ ಯಾರಿಗೆ ಒಳ್ಳೆಯದು ಅನ್ನೋದನ್ನು, ಯಾವ ರಾಶಿಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳ್ತೇನೆ ಶುಕ್ರನಿಂದ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಪ್ರಶ್ನೆ ಇದ್ದರೂ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ರಾಶಿ ನಕ್ಷತ್ರವನ್ನು ತಿಳಿಸಿ. ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ, ರಾಶಿ ನಕ್ಷತ್ರವನ್ನು ಗುರುತಿಸಿ, ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸಮಯದ ಸ್ವಲ್ಪ ಅಭಾವ ಇರೋದ್ರಿಂದ ಉತ್ತರ ಕೊಡುವಾಗ ಸ್ವಲ್ಪ ಆಚೆ ಆಗುತ್ತೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ, ನಿಮಗೆ ಏನಾದರೂ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟು ಏನೇ ಪ್ರಶ್ನೆ ಕೇಳುವುದಿದ್ದರೂ ಕೂಡ ಕೇಳಬಹುದು. ನನಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಬರೀ ಅದನ್ನೇ ನಮೂದಿಸಿದರೆ ಖಂಡಿತವಾಗ್ಲೂ ನನಗೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಸಮಸ್ಯೆನ ಡೀಟೇಲ್ ಆಗಿ ಬರೆದು ಕಳಿಸಿದರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ನಾನು ನಂಬಿದ ಶಿವದೇವರ ಕೊರಗುಜ್ಜ ದೈವದ ಆಶೀರ್ವಾದ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಏಪ್ರಿಲ್ ಮೊದಲ ವಾರ ಅಂದರೆ ಏಪ್ರಿಲ್ 1ರಿಂದ 7 ಶುಕ್ರನು ಮೀನರಾಶಿಯಲ್ಲಿ ಸಂಚರಿಸುವಂಥದ್ದು. ಇದು ಮಾಲವ್ಯ ರಾಜಯೋಗವನ್ನು ಸೃಷ್ಟಿಸುವಂಥದ್ದು. ಮಾಲವ್ಯ ರಾಜಯೋಗದ ಪ್ರಭಾವದಿಂದ ಕೆಲವು ರಾಶಿಗೆ ಸೇರಿದ ಜನರು ಆಸ್ತಿ ಸಂಪತ್ತಿನ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುವಂಥದ್ದು. ಹಾಗೆಯೇ ಮೀನರಾಶಿಯಲ್ಲಿ ಶುಕ್ರನ ಸಂಚಾರ ಮಾಲವ್ಯ ರಾಜಯೋಗವನ್ನು ರೂಪಿಸಲಿದೆ. ಮಾಲವ್ಯ ರಾಜಯೋಗದ ಪ್ರಭಾವದಿಂದಾಗಿ ಈ ಕೆಲವು ರಾಶಿ ಚಿಹ್ನೆಗಳ ಜನರು ಈ ವಾರ ಬಂಪರ್ ಲಾಭಗಳನ್ನು ಪಡೆಯಲಿದ್ದಾರೆ. ಈ ರಾಶಿ ಚಿಹ್ನೆಗಳ ಜನರು ಸಂಪತ್ತು ಲಾಭ, ಆಸ್ತಿ ಲಾಭ, ಕುಟುಂಬದಲ್ಲಿ ಸಂತೋಷ. ಹಾಗೆಯೇ ಏಪ್ರಿಲ್ ಮೊದಲ ವಾರ ಅದೃಷ್ಟದ ರಾಶಿ ಚಿಹ್ನೆಗಳ ಯಾವುವು, ಒಂದು ಒಳ್ಳೆಯ ಒಂದು ಶುಕ್ರನಿಂದ ಲಾಭ ಪಡೆಯುವಂಥ ರಾಶಿಗಳು ಯಾವುವು ಅನ್ನೋದನ್ನು ಹೇಳ್ತೇನೆ. ಹಾಗೆಯೇ ಈ ತಿಂಗಳಲ್ಲಿ ತುಂಬ ರಾಶಿಯವರಿಗೆ ಒಳ್ಳೆಯದಿದೆ. ಈ ಮೊದಲ ವಾರದಲ್ಲಿ ಯಾವ ರಾಶಿಗೆ ಇದೆ ಅನ್ನೋದನ್ನು ಹೇಳ್ತೇನೆ. 12 ರಾಶಿಗೆ ಕೂಡ ಇರುವಂಥದ್ದು. ಒಂದೊಂದು ವಾರ ಕೆಲವು ರಾಶಿಗೆ ತುಂಬಾ ಒಳ್ಳೆಯದಾಗುವಂಥದ್ದು. ಅದರಲ್ಲಿ ಮೊದಲನೇದಾಗಿ ಈ ವಾರದಲ್ಲಿ ಯಾವ ರಾಶಿಗೆ ಈ ಶುಕ್ರನಿಂದ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋದನ್ನು ನೋಡೋದಾದರೆ ಅದು ಮೇಷರಾಶಿಗೆ. ನೀವು ಅಪೇಕ್ಷಿತ ಯಶಸ್ಸನ್ನು ಪಡೆಯಬಹುದು. ಏಪ್ರಿಲ್ ಮೊದಲ ವಾರ ಮೇಷರಾಶಿಯವರಿಗೆ ಬಹಳ ಶುಭ. ಈ ವಾರ ನೀವು ಕೆಲವು ಒಳ್ಳೆಯ ಸುದ್ದಿ ಅಥವಾ ಅಪೇಕ್ಷಿತ ಯಶಸ್ಸನ್ನು ಪಡೆಯಬಹುದು. ಅಲ್ಲದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತೆ. ಈ ವಾರ ನಿಮಗೆ ನೀಡಲಾಗುವ ಕೆಲಸವನ್ನು ನೀವು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸುತ್ತೀರಿ. ಅಲ್ಲದೆ ಈ ವಾರ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಿರಿಯರು ಹಿರಿಯರಿಂದ ಸಂಪೂರ್ಣ ಬೆಂಬಲ ಪಡೆಯುತ್ತೀರಿ. ಜೊತೆಗೆ ಈ ಸಮಯದಲ್ಲಿ ಮಾಡಿದ ಪ್ರಯಾಣಗಳು ಶುಭ ಮತ್ತು ಪ್ರಯೋಜನಕಾರಿ ಆಗಲಿದೆ. ಮೇಷರಾಶಿಯವರು ಈ ವಾರ ಹಣಕಾಸಿನ ಲಾಭವನ್ನು ಪಡೆಯುವಂಥದ್ದು. ಆದರೆ ನಿಮ್ಮ ಖರ್ಚುಗಳು ಸ್ವಲ್ಪ ಹೆಚ್ಚಾಗಲಿವೆ, ಅದರ ಬಗ್ಗೆ ಗಮನ ಕೊಡಿ. ಹಾಗೆಯೇ ನೀವು ನಿಮ್ಮ ಕುಟುಂಬದೊಂದಿಗೆ ಸಾಕಷ್ಟು ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ. ಇದು ಮೇಷರಾಶಿಯವರಿಗೆ. ನೆಕ್ಸ್ಟ್ ನೋಡುವಂಥದ್ದು ಸಿಂಹರಾಶಿ. ಈ ವಾರ ತುಂಬ ಶುಭವಾಗಲಿದೆ ಸಿಂಹರಾಶಿ ಜನರಿಗೆ ಮುಂಬರುವ ವಾರವು ತುಂಬ ಶುಭ. ಬಹಳ ಸಮಯದಿಂದ ದೊಡ್ಡ ಯೋಜನೆಗೆ ಸೇರಲು ಕಾಯುತ್ತಿದ್ದ ಈ ರಾಶಿಯ ಜನರ ಆಸೆ ಈ ವಾರ ಈಡೇರಲಿದೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದರೆ ಏನಾದರೂ ಕೆಲಸ ಈ ವಾರ ಖಂಡಿತ ಪೂರ್ಣಗೊಳ್ಳುವುದು. ಇದು ನಿಮಗೆ ತುಂಬ ಆರಾಮ, ನಿರಾಳತೆಯನ್ನು ನೀಡುವಂಥದ್ದು. ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮ ಕೆಲಸವನ್ನು ಮೆಚ್ಚುವಂಥದ್ದು ಮತ್ತು ಹಿರಿಯರು ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ವಹಿಸಬಹುದು. ಈ ವಾರ ನೀವು ನಿಮ್ಮ ವ್ಯವಹಾರವನ್ನು ಮುಂದೆ ಕೊಂಡೊಯ್ಯುವ ಯೋಜನೆಗಳನ್ನು ಅರಿತುಕೊಳ್ಳುವಿರಿ. ಹಣಕಾಸಿನ ವಿಷಯಗಳಲ್ಲಿ ಈ ವಾರ ನಿಮ್ಮ ಪರವಾಗಿರಲಿದೆ. ಆರ್ಥಿಕ ವಿಷಯಗಳಲ್ಲಿ ನಿಧಾನಗತಿಯ ಪ್ರಗತಿಯನ್ನು ಕಾಣಬಹುದು. ಈ ವಾರ ನೀವು ಧಾರ್ಮಿಕ ಸ್ಥಳಕ್ಕೆ ಪ್ರವಾಸವು ಹೊರಡಬಹುದು. ತುಂಬಾ ಶುಭದಾಯಕವಾಗಿದೆ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಕನ್ಯಾ ರಾಶಿ. ಈ ವಾರ ಜೀವನದಲ್ಲಿ ಸಕಾರಾತ್ಮಕತೆ ತರುವಂಥದ್ದು. ಕನ್ಯಾ ರಾಶಿ ಜನರಿಗೆ ಈ ವಾರ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರಲಿದೆ. ನಿಮ್ಮ ದೀರ್ಘಕಾಲದ ಈಡೇರದ ಏನಾದರೂ ಆಸೆ ಈ ವಾರ ಈಡೇರಬಹುದು. ಉದ್ಯೋಗಿಗಳಿಗೆ ಈ ವಾರ ಅನಿರೀಕ್ಷಿತವಾಗಿ ಪ್ರಮುಖ ಜವಾಬ್ದಾರಿಯನ್ನು ನೀಡಬಹುದು. ಈ ವಾರ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣಗಳು ತುಂಬ ಶುಭವನ್ನು ಉಂಟು ಮಾಡಲಿದೆ. ಹಾಗೆಯೇ ಉದ್ಯೋಗಿಗಳಿಗೆ ಈ ವಾರ ಬಹಳ ಮುಖ್ಯವಾಗಿರಲಿದೆ. ಇವರಿಗೆ ಹೆಚ್ಚುವರಿ ಆದಾಯದ ಮೂಲಗಳು ಗೋಚರಿಸಬಹುದು. ಹಾಗೆಯೇ ನಿಮ್ಮ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೀವು ನೋಡುತ್ತೀರಿ. ವಿದೇಶದಲ್ಲಿ ಕೆಲಸ ಮಾಡುವ ಈ ರಾಶಿಯ ಜನರು ತುಂಬ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇರುವಂತಹದ್ದು. ಹಾಗೆಯೇ ಯಶಸ್ಸನ್ನು ಕೂಡ ಪಡೆಯುವಂಥದ್ದು. ಹಾಗೆಯೇ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ಈ ವಾರ ಪಡೆಯುವಂಥದ್ದು. ನಿಮ್ಮ ಪ್ರೀತಿಯ ಜೀವನ ಸಾಮಾನ್ಯವಾಗಿರುತ್ತೆ. ಆದರೆ ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ನೀವು ಈ ವಾರ ಪಡೆಯುವಂಥದ್ದು. ಮತ್ತು ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ತುಂಬಾ ಕಠಿಣ ಪರಿಶ್ರಮ ಪಟ್ಟರೂ ಕೂಡ ಒಳ್ಳೆಯ
ಯಶಸ್ಸು ಸಿಗುವಂಥದ್ದು. ತುಲಾ ರಾಶಿ ಶುಭ ಸುದ್ದಿ ಕೇಳಬಹುದು. ಏಪ್ರಿಲ್ ಈ ವಾರ ತುಲಾ ರಾಶಿಯವರಿಗೆ ತುಂಬ ಒಳ್ಳೆಯದಾಗಿರುತ್ತೆ. ತುಲಾ ರಾಶಿಯ ಜನರಿಗೆ ಈ ವಾರ ತೊಂದರೆಗಳು ದೂರವಾಗುತ್ತೆ. ಈ ವಾರದ ಆರಂಭದಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿ ಕೇಳಬಹುದು. ಆದಾಗ್ಯೂ ಈ ವಾರದ ಮಧ್ಯದಲ್ಲಿ ನೀವು ವ್ಯವಹಾರ ಕೆಲಸಕ್ಕೆ ಸಂಬಂಧಿಸಿದ ದೂರ ಅಥವಾ ಅಲ್ಪ ದೂರ ಪ್ರಯಾಣಿಸಬೇಕಾಗಬಹುದು. ಈ ವಾರ ನಿಮ್ಮ ಸಂಬಂಧಗಳು ಬಲವಾಗಿರುತ್ತವೆ. ನಿಮ್ಮ ಸ್ನೇಹಿತರು ಹಿತೈಷಿಗಳ ಸಂಪೂರ್ಣ ಬೆಂಬಲ ನೀವು ಪಡೆಯುತ್ತೀರಿ. ಇದು ನಿಮ್ಮ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ತಕ್ಕಾಗೆ ಸರಿಯಾದ ರೀತಿಯಲ್ಲಿ ಮಾಡುವಂತೆ ಸಹಾಯವಾಗುತ್ತೆ. ಹಾಗೆಯೇ ನೋಡುವುದಾದರೆ ಅದರಲ್ಲಿ ಯಶಸ್ಸು ಕೂಡ ಸಿಗುವಂಥದ್ದು. ಮತ್ತು ನಿಮ್ಮ ಏನಾದರೂ ಪ್ರೇಮ ವಿಚಾರದಲ್ಲಿ ಏನಾದರೂ ನಿಮ್ಮ ಜೀವನದಲ್ಲಿ ಇದ್ದರೆ ಅದು ತುಂಬಾ ಮೊದಲಿಗಿಂತ ಬಲವಾಗಿರುತ್ತೆ. ಇದು ಕೂಡ ತುಲಾರಾಶಿಗೆ ಕೂಡ ಇದು ತುಂಬಾ ಒಂದು ಒಳ್ಳೆಯ ವಾರ ಅಂತಲೇ ಹೇಳಬಹುದು. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರಗಳನ್ನು ನೋಡಿದಾಗ ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿ. ವಾರದ ಆರಂಭ ಶುಭವಾಗಿರುತ್ತದೆ. ಮಕರ ರಾಶಿಯ ಜನರಿಗೆ ಈ ವಾರ ತುಂಬ ಅನುಕೂಲಕರವಾಗಿರಲಿದೆ. ಹಾಗೆಯೇ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಈ ವಾರ ಆರಂಭ ತುಂಬ ಶುಭವಾಗಿರುತ್ತೆ. ಸ್ನೇಹಿತರ ಸಹಾಯದಿಂದ ನೀವು ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವಿರಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ. ಈ ವಾರ ನೀವು ಹಿರಿಯರಿಂದ ಸಂಪೂರ್ಣ ಆಶೀರ್ವಾದವನ್ನು ಪಡೆಯುತ್ತೀರಿ. ವ್ಯಾಪಾರಿಗಳು ಈ ಹಿಂದೆ ಯೋಚನೆಯಲ್ಲೇ ಉಳಿದ ಹೂಡಿಕೆಯಿಂದ ತುಂಬ ಪ್ರಯೋಜನವನ್ನು ಪಡೆಯುವಂಥದ್ದು. ಗಂಡ ಹೆಂಡತಿಯ ನಡುವಿನ ಭಾವನಾತ್ಮಕ ಸಂಬಂಧ ಬಲಗೊಳ್ಳುವಂಥದ್ದು. ಹಾಗೆಯೇ ಈ ವಾರ ನೀವು ಕೆಲವು ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶಗಳನ್ನು ಪಡೆಯುತ್ತೀರಿ. ಖಂಡಿತವಾದರೂ ಅದು ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಇದು ಇವಿಷ್ಟು ರಾಶಿಗಳಿಗೆ ಈ ವಾರ ತುಂಬಾ ಚೆನ್ನಾಗಿರುವಂಥದ್ದು. ಹಾಗೆಯೇ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.